ಎಲ್ರಿಗೂ ನಮಸ್ತೆ ಸ್ನೇಹಿತರೆ. ಬನ್ನಿ ಇವತ್ತು ನಾನಿಲ್ಲಿ ವಾಂಗಿಬಾತ್ನ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ವಾಂಗಿಬಾತ್ ಮಾಡ್ಕೊಳ್ಳೋಕ್ಕೆ ಒಂದು ಆಲೂಗೆಡ್ಡೆ 4 ಬದನೆಕಾಯಿನ ತೊಗೊಂಡು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದನ್ನು ಇಷ್ಟನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ನೆಕ್ಸ್ಟು ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ 4 ಸ್ಪೂನಷ್ಟು ನಾನಿಲ್ಲಿ ಕಡಲೆಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಸೇರಿಸ್ಕೊಂಡು ನಾವು ಸಣ್ಣ ಉರಿಲಿನ ಮಂದ ಉರಿ ಇಟ್ಕೊಂಡು ನಾವು ನೀಟಾಗಿ ಒಂದು ಕಾಳು ಸಹ ಸೀದೆ ಇರೋ ಹಾಗೆ ನಾವು ಹುರ್ಕೊಬೇಕು ಕಡಲೆಬೇಳೆನ ಮೊದಲು. ಈ ರೀತಿಯಾಗಿ ಸ್ವಲ್ಪ ಕಡಲೆಬೇಳೆ ಹುರ್ಕೊಂಡಾದಮೇಲೆ ನಾನು ಇದಕ್ಕೆ 4 ಸ್ಪೂನಷ್ಟು ಉದ್ದಿನಬೇಳೆನೂ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಸಹ ಕೈ ಬಿಡದೇ ಇರೋ ರೀತಿಯಲ್ಲಿ ನಾವು ಒಂದೇ ಸಮವಾಗಿ ಎರಡೂ ಹುರ್ಕೊಬೇಕು ಸ್ನೇಹಿತರೆ. ರುಚಿಗಂತೂ ತುಂಬ ಅದ್ಭುತವಾಗಿರುತ್ತೆ, ಮಾಡ್ಕೊಳ್ಳೋದು ಸಹ ತುಂಬಾ ಸುಲಭ. ನೋಡಿ, ಈ ರೀತಿಯಾಗಿಯೇ ನಾವು ಎರಡೂ ಹುರ್ಕೊಬೇಕು. ಈ ರೀತಿ ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಎರಡೂ ಹುರಿದಾದ್ಮೇಲೆ ನಾನಿಲ್ಲಿ 10 ಬೇಡಿಗೆ ಮೆಣಸಿನ್ಕಾಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಮೊದಲು 10 ಬೇಡಿಗೆ ಮೆಣಸಿನ್ಕಾಯನ್ನೇ ಸೇರಿಸ್ಕೊಂಡು ಹುರ್ಕೋಬೇಕು. ಬೇಡಿಗೆ ಮೆಣಸಿನ್ಕಾಯನ್ನು ಒಂದು ರೌಂಡು ಈ ರೀತಿ ಹಾಗೆ ನಾನು ಹುರ್ಕೊಂಡು ಆದಮೇಲೆ ಇದಕ್ಕೆ ಖಾರಕ್ಕಂತೇಳ್ಬಿಟ್ಟು ನಾನಿಲ್ಲಿ ಮಣ್ಕಟ್ಟು ಮೆಣಸಿನ್ಕಾಯಿ ತೊಗೊಳ್ತಾ ಇದ್ದೀನಿ. ಕ್ವಾಂಟಿಟಿ ಬಂದ್ಬಿಟ್ಟು 15 ಮಣ್ಕಟ್ಟು ಮೆಣಸಿನ್ಕಾಯನ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಎರಡೂ ಸಣ್ಣ ಉರಿ ಇಟ್ಕೊಂಡು ಸಮೂಹಾಗೇ ಹುರ್ಕೊಳ್ಳೋಣ. ಈ ರೀತಿಯಾಗಿ ನಾವು ಪೌಡರ್ ಮಾಡಿ ಇಟ್ಕೊಂಡ್ಬಿಟ್ರೆ ತಿಂಗಳವರೆಗೂ ಸ್ಟೋರೇಜ್ ಮಾಡಿ ಇಟ್ಕೊಬೋದು. ತುಂಬ ಸುಲಭ ಆಗುತ್ತೆ ಕೆಲಸಗಳು ಹೆಣ್ಮಕ್ಳಿಗೆ ಮಾಡ್ಕೊಳ್ಳೋದಕ್ಕೆ ಪೌಡರ್ ಮಾಡಿ ಇಟ್ಕೊಂಡ್ರೆ. ಈ ರೀತಿಯಾಗಿ ಕಡಲೆಬೇಳೆ ಉದ್ದಿನಬೇಳೆ ಮೆಣಸಿನ್ಕಾಯಿ ಎಲ್ಲನೂ ಹುರ್ಕೊಂಡಾದ್ಮೇಲೆ ನಾನಿಲ್ಲಿ 3 ಹಿಡಿಯಷ್ಟು ಧನಿಯಾನ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಹುರ್ಕೊಳ್ಳೋಣ. ಧನಿಯಾನೆಲ್ಲ ಹುರ್ಕೊಂಡಾದ್ಮೇಲೆ ನಾನಿಲ್ಲಿ 10 ಲವಂಗ ಮತ್ತು 3 ಇಂಚಷ್ಟು ಚಕ್ಕೆನ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಸೇರಿಸ್ಕೊಂಡು 2 ರೌಂಡು ಈ ರೀತಿಯಾಗಿ ಹುರ್ಕೊಳ್ಳೋಣ. ಇಷ್ಟನ್ನು ಎಲ್ಲನೂ ಸೇರಿಸಿ ಹುರ್ಕೊಂಡಾದ್ಮೇಲೆ ಇವಾಗ ಫ್ಲೇಮ್ ಆಫ್ ಮಾಡ್ಕೊಂಬಿಟ್ಟು ನಾವಿದನ್ನು ಒಂದು ತಣ್ಣಗಾಗೋದಕ್ಕೆ ಒಂದು 10 ನಿಮಿಷ ಬಿಟ್ಕೊಳ್ಳೋಣ ಸ್ನೇಹಿತರೆ. ಇದು ರೆಡಿಯಾಗಿದೆ. ಈ ರೀತಿ ಹಾಗೆ ಹುರ್ಕೊಬೇಕು. ನಾನೊಂದು ಪ್ಲೇಟ್ಗೆ ಹಾಕ್ಕೊಂಡು ಇಟ್ಕೊಳ್ತೀನಿ. ಇವಾಗ ಇದು ತಣ್ಣಗಾಗಿದೆ. ಇವಾಗ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನಾವು ಇದನ್ನು ಪೌಡರ್ ಮಾಡ್ಕೊಳ್ಳೋಣ. ನಾನು ಈ ರೀತಿ ಹಾಗೆ ಪೌಡರ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಹಾಗೆ ಪೌಡರ್ ಮಾಡ್ಕೊಂಡ್ಮೇಲೆ ಇದ್ರ ಜೊತೆಲಿ ನಾನಿಲ್ಲಿ 50 ಗ್ರಾಮಷ್ಟು ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ, ಒಣ ಕೊಬ್ಬರಿನ. ಅದನ್ನು ಸೇರಿಸ್ಕೊಳ್ತೀನಿ. ಅದನ್ನು ಸೇರಿಸ್ಕೊಂಡು ನುಣ್ಣಗೆ ಪೌಡರ್ ಮಾಡ್ಕೊಳ್ಳೋಣ. ನೋಡಿ, ಕೊಬ್ಬರಿನೆಲ್ಲ ಸೇರಿಸಿ ನಾನು ಪೌಡರ್ ಮಾಡಿ ಈ ರೀತಿಯಾಗಿ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಒಂದು ಡಬ್ಬಿಗೆ ಹಾಕಿಟ್ಕೊಂಡ್ರೆ ನಾವು ತಿಂಗಳವರೆಗೂ ನಾವು ಸ್ಟೋರೇಜ್ ಮಾಡ್ಕೊಬೋದು ಸ್ನೇಹಿತರೆ. ಇಷ್ಟು ರೆಡಿ ಆದಮೇಲೆ ನೆಕ್ಸ್ಟ್ ನಾನೊಂದು ಬಾಣಲೆ ಇಟ್ಕೊಂಡು ಅದಕ್ಕೆ ನಾನಿಲ್ಲಿ ಒಂದು 50 ಗ್ರಾಮಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾಯ್ದ ಮೇಲೆ ಅದಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ನಾನಿಲ್ಲಿ ಒಂದು 2 ರೆಕ್ಕೆ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟು ಸ್ವಲ್ಪ ರೋಸ್ಟ್ ಆದಮೇಲೆ ನಾನಿಲ್ಲಿ ಒಂದು ಚಿಟಿಕೆ ಇಂಗನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಎಣ್ಣೆಗೆ ನಾನು ಕಟ್ ಮಾಡಿ ಇಟ್ಕೊಂಡಿರೋಂತಹ ಬದನೆಕಾಯಿನ ಸೇರಿಸ್ಕೊಳ್ತೀನಿ. ಈ ರೀತಿ ಹಾಗೆ ಸಣ್ಣದಾಗೆ ಕಟ್ ಮಾಡ್ಕೊಬೇಕು ಬದನೆಕಾಯಿನ. ನೋಡಿ, ತುಂಬ ಸಿಂಪಲ್ಲು. ಪೌಡರ್ ಮಾಡಿ ಇಟ್ಕೊಂಡ್ಬಿಟ್ರೆ 10 ನಿಮಿಷ, ಮಾರ್ನಿಂಗ್ ಬೆಳಗ್ಗೆ ಎದ್ದಿದ ತಕ್ಷಣ 10 ನಿಮಿಷದಲ್ಲಿ ಈ ರೆಸಿಪಿನ ನಾವು ಮಾಡ್ಕೋಬೋದು ಸ್ನೇಹಿತರೆ. ರುಚಿ ಅಂತೂ ಹೆಂಗಿರುತ್ತೆ ಅಂದರೆ ಕಳೆದೋಗ್ಬಿಡ್ತೀರ ಮಾಡ್ಕೊಂಡು ತಿಂದರೆ, ಅಷ್ಟು ರುಚಿಯಾಗಿರುತ್ತೆ. ನಾನು ಬದನೆಕಾಯಿ ಸೇರಿಸ್ಕೊಂಡ್ಮೇಲೆ ಈ ರೀತಿಯಾಗಿ ಎಲ್ಲನೂ ರೋಸ್ಟ್ ಮಾಡ್ಕೊಳ್ತೀನಿ. ರೋಸ್ಟ್ ಮಾಡ್ಕೊಂಡ್ಮೇಲೆ ಅದಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿನೂ ಸೇರಿಸ್ಕೊಂಡು ನೀಟಾಗಿ ನಾವು ಒಂದು ರೌಂಡು ಹುರ್ಕೊಳ್ಳೋಣ. ಇದೊಂದು 2 ನಿಮಿಷ ಮುಚ್ಚಿಟ್ಕೊಂಡು ಬೇಯಿಸ್ಕೊಳ್ಳೋಣ ಬದನೆಕಾಯಿನ. ನೋಡಿ, 2 ನಿಮಿಷ ಆದಮೇಲೆ ಲಿಡ್ನ ತೆಗೆದ್ಬಿಟ್ಟು ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇವಾಗ ನಾವು ಕಟ್ ಮಾಡ್ಕೊಂಡಿರೋ ಅಂತಹ ಆಲೂಗೆಡ್ಡೆನ ಸೇರಿಸ್ಕೊಳ್ತೀನಿ. ಈ ರೀತಿಯಾಗಿ ಕ್ಯೂಬ್ ಥರ ಕಟ್ ಮಾಡ್ಕೊಬೇಕು. ತುಂಬ ಚೆನ್ನಾಗಿರುತ್ತೆ ಆಲೂಗೆಡ್ಡೆ ಸೇರಿಸ್ಕೊಂಡು ಮಾಡ್ಕೊಳ್ಳೋದ್ರಿಂದ. ಅದೊಂದು ಸ್ವಲ್ಪ ತಿಂತಾ ಇದ್ರೆ ರುಚಿ ತುಂಬಾ ಅದ್ಭುತವಾಗಿರುತ್ತೆ ಸ್ನೇಹಿತರೆ. ಇವಾಗ ನಾನು ಆಲೂಗೆಡ್ಡೆಯನ್ನು ಸೇರಿಸ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಸಹ 2 ನಿಮಿಷ ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ಳೋಣ. ನೋಡಿ, 2 ನಿಮಿಷ ಮುಚ್ಚಿಟ್ಕೊಂಡಿದ್ದಕ್ಕೆ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಎರಡೂ ಸಮೂಹಾಗೆ ಬೆಂದಿರುತ್ತೆ.
ನಾವು ಆಲೂಗೆಡ್ಡೆ ಚೆಕ್ ಮಾಡೋಣ ಬೆಂದಿದೆಯಾ ಅಂತ. ಬದನೆಕಾಯಿ ಬಂದ್ಬಿಟ್ಟು ಎಣ್ಣೆಲ್ಲ ಬೆಂದೋಗಿರುತ್ತೆ, ಹಾಗಾಗಿ ಇವಾಗ ಆಲೂಗೆಡ್ಡೆ ಚೆಕ್ ಮಾಡ್ಕೊಳ್ಳೋಣ. ಇಷ್ಟು ಬೆಂದಿದೆ. ಈಗ ನನಗೆ ಆಲೂಗೆಡ್ಡೆ ಬೆಂದ ಮೇಲೆ ನಾನಿಲ್ಲಿ ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೊಟೊನೆಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಗ ಬೆಂದೋಗ್ಬಿಡುತ್ತೆ ಎಣ್ಣೆಲಿ. ಒಂದೆರಡು ನಿಮಿಷ ಸಣ್ಣ ಹುರಿ ಮಾಡಿಬಿಟ್ಟು ಮುಚ್ಚಿಟ್ಕೊಳ್ಳೋಣ. ನೀಟಾಗಿ ಎಲ್ಲ ಖಾರ ಉಪ್ಪು ಎಲ್ಲ ನೀಟಾಗಿ ಹಿಡ್ಕೊಳ್ಳುತ್ತೆ. ಅರಿಶಿನ ಹಾಕಿದ್ದೀವಲ್ವ, ನೀಟಾಗಿ ಎಲ್ಲ ಮಿಕ್ಸ್ ಆಗುತ್ತೆ. ನೋಡಿ ಎಣ್ಣೆಲಿ ನೀಟಾಗಿ ಫ್ರೈ ಆಗಿದೆ. ಇವಾಗ ಈ ರೀತಿಯಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಒಂದು 4 ಸ್ಪೂನಷ್ಟು ಹುಳಿ ತೆಗೆದಿಟ್ಕೊಂಡಿದ್ದೀನಿ, ಹುಣಸೆ ಹುಳಿನ. ಇವಾಗ ಹುಣಸೆ ಹುಳಿನ ಸೇರಿಸ್ಕೊಳ್ಳೋಣ. ಹುಣಸೆ ಹುಳಿನೂ ಸೇರಿಸ್ಬಿಟ್ಟು ನೀಟಾಗಿ ಸಣ್ಣ ಹುರಿ ಇಟ್ಕೊಂಡು ಬೇಯಿಸ್ಕೊಳ್ಳೋಣ. ನೋಡಿ ಈ ರೀತಿ ಹಾಗೆ ಹುಳಿ ಸೇರಿಸ್ಬಿಟ್ಟು ಒಂದು ಸಣ್ಣ ಹುರಿಲಿ ಬೇಯಿಸ್ಕೊಂಡಾದ್ಮೇಲೆ ಇವಾಗ ನಾನು ಮಾಡಿಟ್ಕೊಂಡಿರೋಂತಹ 1 ಕಪ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಆ ಪೌಡರ್ನ ಸೇರಿಸ್ಕೊಂಡು ನಾವು ಸಣ್ಣ ಹುರಿ ಮಾಡಿಕೊಂಡು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಎಣ್ಣೆಲ್ಲೇ ಹುರ್ಕೊಳ್ಳೋಣ. ಜಾಸ್ತಿ ನಾವು ಹುರ್ಕೊಳ್ಳೋದು ಬೇಡ, ಆಲ್ರೆಡಿ ನಾವು ರೋಸ್ಟ್ ಮಾಡೇ ಪೌಡರ್ ಮಾಡ್ಕೊಂಡಿರ್ತೀವಿ. ಈ ರೀತಿ ಹಾಗೆ ಪೌಡರ್ನ ಸೇರಿಸ್ಕೊಂಡು ನೀಟಾಗಿ 1 ನಿಮಿಷ ಹಾಗೇ ಎಲ್ಲನೂ ಬೇಯಿಸ್ಕೊಳ್ಳೋಣ. ಇವಾಗ ಒಂದು ಸ್ವಲ್ಪ ಬೇಯಿಸ್ಕೊಂಡ್ಮೇಲೆ ನಾನು ಕಟ್ ಮಾಡಿಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಪೌಡರನ್ನು ನಾವು ಮಾಡಿಟ್ಕೊಂಡ್ಬಿಟ್ರೆ ಮಾರ್ನಿಂಗು 10 ನಿಮಿಷದಲ್ಲಿ ಈ ತಿಂಡಿ ರೆಡಿ ಆಗುತ್ತೆ. ನಮ್ಮ ಮನೆಗಳಲ್ಲಿ ಏನಾದರೂ ಹಬ್ಬ ಇದ್ದಾಗ ನಾವು ಈ ರೀತಿಯಾದಂತಹ ರೆಸಿಪಿನ ತಟ್ ಅಂತೇಳಿ ಮಾರ್ನಿಂಗ್ ಮಾಡ್ಕೋಬೋದು. ಇಂದಿನ ದಿನ ನಾವು ಪೌಡರ್ನ ಮಾಡಿಟ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ಬದನೆಕಾಯಿ ಆಲೂಗೆಡ್ಡೆ ಕಟ್ ಮಾಡಿ ಒಗ್ಗರಣೆಗೆ ಹಾಕ್ಕೊಂಡ್ರೆ ಸಾಕು, ಗೊಜ್ಜು ಈ ರೀತಿಯಾಗಿ ರೆಡಿ ಆಗುತ್ತೆ. ಇವಾಗ ಗೊಜ್ಜು ರೆಡಿ ಆಗಿರೋಂಥದ್ದಕ್ಕೆ ನಾನಿಲ್ಲಿ ಮಾಡಿಟ್ಕೊಂಡಿರೋಂಥ ಬಿಸಿ ಬಿಸಿ ಅನ್ನವ ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಮನೆಗಳಲ್ಲಿ ಫಂಕ್ಷನ್ ಇದ್ದಾಗ ಮತ್ತು ಬರ್ತಡೇ ಫಂಕ್ಷನು ಹಬ್ಬಗಳಿದ್ದಾಗ ಈ ರೀತಿಯಾದಂತಹ ವಾಂಗಿಬಾತ್ ರೆಸಿಪಿನ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ರುಚಿ ಅಂತೂ ತುಂಬಾ ಅದ್ಭುತ, ತುಂಬಾ ಸುಲಭವಾಗಿ ಮಾಡ್ಕೋಬೋದು. ಪೌಡರೊಂದು ಮಾಡಿಟ್ಕೊಂಡ್ಬಿಟ್ರೆ ಬೆಳಗ್ಗೆ